ಜನವರಿಯಿಂದ ಜೂನ್ವರೆಗೂ ಸುಮಾರು 594 ಜನ ಹೃದಯ ಸಂಬಂಧಿ ಕಾಯಿಲೆಯಿಂದ ನಮ್ಮಲ್ಲಿ ದಾಖಲಾಗಿದ್ದಾರೆ. ಅದರಲ್ಲಿ ಸುಮಾರು 23 ಜನ ಮರಣ ಹೊಂದಿದ್ದಾರೆ. ಕಳೆದ 2 ತಿಂಗಳಲ್ಲಿ ಮೇ ಹಾಗೂ ಜೂನಲ್ಲಿ ಒಂದೊಂದು ಮಾತ್ರ ಮರಣ ಆಗಿದೆ. ಬೇರೆ ತಿಂಗಳಲ್ಲಿ ನಮಗೆ ಮಾರ್ಚಲ್ಲಿ ಮೂರು ಡೆತ್ ಆಗಿದೆ. ಜನವರಿಯಿಂದನೇ ಶುರು ಮಾಡಿದೆ. ಜನವರಿಯಲ್ಲಿ 5 ಡೆತ್ ಆಗಿದೆ. ಅವರ ಹೆಸರುಗಳು ಏಜ್ ಒಂದು ನೆಲ್ಲಮ್ಮ ಅಂತ 67 ವರ್ಷ ಒಬ್ಬರು, ಭಾಷಾ ಸಾಬ್ 73 ವರ್ಷ, ರಾಮಾಂಜನೇಯಲು 65 ವರ್ಷ, ಬಡಗಿ ಮಲ್ಲೇಶ್ 52 ವರ್ಷ, ಮಾರಪ್ಪ 55 ವರ್ಷ. ನಂತರ ಫೆಬ್ರವರಿಯಲ್ಲಿ 8 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಪಾರ್ವತಮ್ಮ 68 ವರ್ಷ, ಪ್ರಮೀಳಮ್ಮ 77 ವರ್ಷ, ಚೆನ್ನಮ್ಮ 68 ವರ್ಷ, ಮಾರಮ್ಮ 72 ವರ್ಷ, ಚೌಡಪ್ಪ 47 ವರ್ಷ, ಕರ್ಣಂ ಜಮಲಮ್ಮ 75 ವರ್ಷ, ಬೆಲ್ಬಿ 58 ವರ್ಷ ಹಾಗೂ ಲಕ್ಷ್ಮಿ 48 ವರ್ಷ. ಮಾರ್ಚಲ್ಲಿ 3 ಮರಣ ಹೊಂದಿದ್ದಾರೆ. ಅವ್ರ ಹೆಸರುಗಳು ಬಂದ್ಬಿಟ್ಟು ಮಾರಮ್ಮ 52 ವರ್ಷ, ಪರಸಪ್ಪ 52 ವರ್ಷ, ಮದಿರಾ 22 ವರ್ಷ. ಅದಾದ ನಂತರ ಏಪ್ರಿಲಲ್ಲಿ 5 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಕೌಲಿ ನಿಂಗಮ್ಮ 80 ವರ್ಷ, ದಾಣಿಗರು ಸಿದ್ದಪ್ಪ 70 ವರ್ಷ, ಹನುಮಂತಪ್ಪ 70 ವರ್ಷ, ಮದ್ದಯ್ಯ 75 ವರ್ಷ, ಯರಗುಡಿ ವೈಕುಂಠಪ್ಪ 82 ವರ್ಷ. ಮೇನಲ್ಲಿ ಜುಲೇಖಾ ಬಿ ಅಂತ ಒಬ್ಬರು ಮರಣ ಹೊಂದಿದ್ದಾರೆ. ಅವರು 52 ವರ್ಷ ವಯಸ್ಸಾಗಿತ್ತು. ಜೂನಲ್ಲಿ ಒಬ್ಬರು ಮರಣ ಹೊಂದಿದ್ದಾರೆ, ಗೌರಮ್ಮ ಅಂತ. ಅವ್ರ ಹೆಸರು ವಯಸ್ಸು ಬಂದ್ಬಿಟ್ಟು 59 ವರ್ಷ ಆಗಿದೆ. ನಮ್ಮಲ್ಲಿ ಸುಮಾರು ಹೊರರೋಗಿ ವಿಭಾಗದಲ್ಲಿ ದಿನನಿತ್ಯ 50ರಿಂದ 60 ECG ತೆಗಿತಾರೆ. ಯಾವುದೇ ಒಂದು ಹೃದಯ ಸಂಬಂಧಿ ಕಾಯಿಲೆ ಅನುಮಾನ ಬಂದಾಗ ಅವನ್ನ ECG ಮಾಡ್ತಾರೆ. ಎಕೋನು ಮಾಡ್ತಾರೆ ದಿನನಿತ್ಯ. ಅದು ಒಂದು ದಿನ ಸುಮಾರು 20ರವರೆಗೂ ಆಗುತ್ತೆ. ECG ನಂಬರ್ 50ರಿಂದ 60 ಹೊರರೋಗಿ ವಿಭಾಗದಲ್ಲಿ. ಇನ್ ಪೇಷಂಟಲ್ಲೂ ಅಷ್ಟೇ ಆಗುತ್ತೆ, 50ರಿಂದ 60. ಒಟ್ಟಿನಲ್ಲಿ ದಿನಕ್ಕೆ 120 ಜನ ತಪಾಸಣೆಗೊಳಗಾಗ್ತಾರೆ. ಏಜ್ ನಮ್ಮಲ್ಲಿ ನಮ್ಮ ಇದನ್ನು ನೋಡಿದರೆ, ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಏಜ್ ಆಗಿರೋರೇ ಜಾಸ್ತಿ ಇದ್ದಾರೆ. ಎಲ್ಲ 50 ವರ್ಷ ಮೇಲಾಗಿರೋರೇ ಜಾಸ್ತಿ ಇದ್ದಾರೆ. ಕೆಲವರು ಒಂದಿಬ್ಬರು ಮಾತ್ರ 40 ವರ್ಷ, ಒಬ್ಬರು ಮಾತ್ರ 22 ವರ್ಷದವರು. ಅವರಿಗೆ ಅಕ್ಯೂಟ್ ಮ್ಯಾಸಿವ್ ಪಲ್ಮನರಿ ಎಂಬಾಲಿಸಮ್ ಆಗಿದೆ. ಅದರಿಂದ ಮೃತಪಟ್ಟಿದ್ದಾರೆ. ಅಲ್ಲ, ಇದು ಸಾಮಾನ್ಯವಾಗಿ ಏಜ್ ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅವು ಕೆಲವೆಲ್ಲ ಏಜಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಕೆಲವರು ಊಟದ ಮೇಲೂ ಹೋಗುತ್ತೆ. ಆಮೇಲೆ ವ್ಯಾಯಾಮ, ಎಕ್ಸಸೈಸ್ ಮಾಡದೇ ಇರೋದನ್ನು. ಆಮೇಲೆ ಕೆಲವರೆಲ್ಲ ಆಲ್ಕೋಹಾಲಿಂಗ್ ಇದು ಮಾಡೋದು, ಕನ್ಸಂಪ್ಷನ್, ಸ್ಮೋಕಿಂಗ್, ಈ ಥರದ್ದೆಲ್ಲ ಕಾರಣಗಳಿರುತ್ತೆ. ಕೆಲವು ಹೆರಿಡಿಟರಿನೂ ಇರ್ಬೋದು. ಈಗ ಅದೇ ದಿನನಿತ್ಯ ಸ್ವಲ್ಪ ವ್ಯಾಯಾಮ ಮಾಡೋದು ಇದು. ಆಮೇಲೆ ಉಪ್ಪು ಸೇವನೆ ಸ್ವಲ್ಪ ಕಡಿಮೆ ಮಾಡಿದ್ರು ಒಳ್ಳೆಯದು. ಆಮೇಲೆ ಜಂಕ್ ಫುಡ್ಸ್ ಏನು ಹೇಳ್ತೀವಿ ಅದನ್ನು, ಈ ಚಿಪ್ಸ್, ಬರ್ಗರ್, ಪಿಜ್ಜಾ ಇಂಥದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಿದರೂ ಒಳ್ಳೆಯದು. ಬೇರೆ ಎಣ್ಣೆಲಿ ಕರೆದಿರೋದನ್ನು ಸ್ವಲ್ಪ ಕಡಿಮೆ ಮಾಡಿದರೂ ಒಳ್ಳೆಯದು. ಡಯಟು ಇರಬೇಕು, ಎಕ್ಸಸೈಸು ಇರಬೇಕು ಸ್ವಲ್ಪ ಮಟ್ಟಿಗೆ.